ಡಿಕೆಶಿ ವರ್ಸಸ್ ಸಿದ್ದು ರಾಜ್ಯದಲ್ಲಿ ಕುರ್ಚಿ ಪಾಲಿಟಿಕ್ಸ್. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗಾಗಿ ನಡೆಯುತ್ತಿದೆ ಭಾರೀ ಪೈಪೋಟಿ. ಈ ಹಗ್ಗಜಗ್ಗಾಟದ ಹೊತ್ತಲ್ಲೇ ಕನಕಪುರ ಬಂಡಿಗೆ ಡೈನಮೈಟ್ ಇಟ್ಟ ಬೆಳಗಾವಿ ಸಾಹುಕಾರ್. 2028ರ ಚುನಾವಣೆ ಸಿಎಂ ಸಿದ್ದು ನೇತೃತ್ವದಲ್ಲೇ ನಡೆಯುತ್ತಾ ಸಚಿವ ಸ್ಥಾನ ಬೇಡ ಅಂತ ಕೆಪಿಸಿಸಿ ಅಧ್ಯಕ್ಷಗಿರಿಯೇ ಬೇಕು ಅಂತಿರೋದಕ್ಕೆ ಸಿದ್ದು ಸಪೋರ್ಟರ್ಸ್. ಸಿದ್ದು ಬೆಂಬಲಿಗರ ತಂತ್ರಕ್ಕೆ ಹೇಗಿದೆ ಡಿಕೆ ಬೆಂಬಲಿಗರ ಪ್ರತಿ ತಂತ್ರ? ನಾನು ನೋಡ್ರಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ. ಮಂತ್ರಿಗಿರಿ ಬೇಡಪ್ಪ ನನಗೆ ಬೇಕಾದ್ರೆ ಬಿಟ್ಟೆ. ಈಗ ಯಾರ ಮೇಲೆ ದ್ವೇಷ ನಾವೇನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ನನಗೆ ಅವಶ್ಯಕತೆ ಇಲ್ಲ. ಅವ್ರಿಗೆ ಆಗಿದೆ ನಮ್ಗೆ ಗೊತ್ತಿಲ್ಲ, ಇವರೇ ಮುಂದುವರಿತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಅದು ಏನಿದ್ರು AICC ಅವ್ರ ಕರ್ಗಿ ಅವ್ರು ಹೇಳಬೇಕು. ಕಾಂಗ್ರೆಸ್ ಪಾರ್ಟಿ ಸ್ಟ್ರೆಂತ್ ಯಾರ್ರಿ? ಸಿದ್ದರಾಮಯ್ಯ ಅನ್ಕೊಂಡು ಯಾರ ಏನು ಬರ್ತಿದ್ಯೋ ಗೊತ್ತಿಲ್ಲ. ಶ್ರಮ ಇದೆ, ಅಲ್ಲಿ ಫಲ ಇದೆ. ಅವ್ರು ಒಂದೇಳಿ ನಿವೃತ್ತಿ ಆದರೂ ಕೂಡ ಪಕ್ಷದ ಪರ ಕೆಲಸ ಮಾಡಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ. ಹೊಸ ನಾಯಕ ತಯಾರಾಗೋವರೆಗೆ ಸಿದ್ದರಾಮಯ್ಯ ಅವರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷ. ಕೇಳಿಸ್ಕೊಂಡ್ರಲ್ಲ, ಸಿದ್ದುನೇ ಬೇಕು. ಮುಂದಿನ ಕ್ಯಾಪ್ಟನ್ ಸಿಗೋವರೆಗಾದರೂ ಸಿದ್ದು ಇರಲೇಬೇಕು. ಕಡೇ ಪಕ್ಷ ಸಿದ್ದು ನಿವೃತ್ತಿಯಾದರೂ ಕೂಡ ಅವರ ಮಾರ್ಗದರ್ಶನ ಇರಲೇಬೇಕು. ಬೆಳಗಾವಿ ಸಾಹುಕಾರ್ ಈ ರೀತಿ ಹೇಳುತ್ತಾ ಇದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಹೊಸ ಬಾಂಬ್ ಹಾಕಿದ್ದಾರೆ. ಈ ಬಾಂಬ್ಗೆ ರಾಜ್ಯದ ರಾಜಕೀಯ ಶೇಕ್ ಆಗಿದೆ. ಯಾವುದೋ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದ ಕಾಂಗ್ರೆಸ್ ಪಾಳೆಯ ಬೇರೊಂದು ದಾರಿಗೆ ಹೊರಳಿಕೊಂಡಿದೆ. ಈ ಮಾತನ್ನು ಕೇಳಿ ಕೆಲ ಕಾಂಗ್ರೆಸ್ ನಾಯಕರು ಕಂಗಾಲಾಗಿದ್ದಾರೆ. ಇನ್ನು ಕೆಲವರು ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗದೆ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದಾರೆ. ಇನ್ನೊಂದಷ್ಟು ಮಂದಿ ಇದ್ದಾರೆ, ಈ ಮಾತನ್ನ ಕೇಳಿ ಮಾತಾಡೋಕ್ಕೂ ಆಗದೆ ಸುಮ್ಮನಿರೋದಕ್ಕೂ ಆಗದೆ ಒಳಗೊಳಗೇ ಚಡಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದು ನಾಯಕತ್ವದಲ್ಲೇ 2028ರ ಚುನಾವಣೆ ಫಿಕ್ಸ್. ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದೇಗೆ ಬೆಳಗಾವಿ ಸಾಹುಕಾರ್. ಸಚಿವ ಸ್ಥಾನ ಬೇಡ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತಿರೋದಕ್ಕೆ. 2023ರ ಎಲೆಕ್ಷನ್ನಲ್ಲಿ ಭರ್ಜರಿ ಗೆಲುವು ದಾಖಲಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. 2 ವರ್ಷ ಪೂರ್ಣಗೊಳ್ಳೋಕೆ 2 ತಿಂಗಳು ಬಾಕಿ ಇದೆ. ಇನ್ನು 3 ವರ್ಷದಲ್ಲಿ ಮತ್ತೆ ಅದೇ ಎಲೆಕ್ಷನ್ ಬರುತ್ತೆ, ಪೈಪೋಟಿ ಶುರುವಾಗುತ್ತೆ. ಅಧಿಕಾರಕ್ಕಾಗಿ ಕಾಂಗ್ರೆಸ್, ಬಿಜೆಪಿ ಮತ್ತು JDS ತಂತ್ರ ಮತ್ತು ರಣತಂತ್ರಗಳನ್ನ ಹೆಣಿತವೆ. ಆದ್ರೆ ಇನ್ನೂ ಟೈಮ್ ಇದೆ. ಚುನಾವಣಾ ತಂತ್ರಗಾರಿಕೆ ಹೆಣಿಯೋಕೆ 3 ವರ್ಷ ಟೈಮ್ ಇದೆ. ಯಾರ ನಾಯಕತ್ವದಲ್ಲಿ ಚುನಾವಣೆ ನಡೀಬೇಕು ಅನ್ನೋದನ್ನ ಪಕ್ಷಗಳು ಎಲೆಕ್ಷನ್ ಟೈಮಲ್ಲೇ ತೀರ್ಮಾನ ಮಾಡ್ತವೆ. ಆದ್ರೆ ಪಕ್ಷಗಳಲ್ಲಿ ಈಗ ನಡೆಯುತ್ತಿರೋ ಚಟುವಟಿಕೆಗಳು 2028ರ ಚುನಾವಣೆಗೆ ಹಿಂಟ್ ಕೊಡ್ತಿದೆ. ಆದ್ರೆ ಜಾಸ್ತಿ ಹಿಂಟ್ ಕೊಡ್ತಾ ಇರೋದು ಕಾಂಗ್ರೆಸ್ ನಾಯಕರ ದೂರದೃಷ್ಟಿಯ ಮಾತುಗಳು 2028ರ ಚುನಾವಣೆಗೆ ಈಗಲೇ ಅಡಿಪಾಯ ಒದಗಿಸೋ ರೀತಿ ಕಾಣಿಸ್ತಿದೆ. ರಾಜ್ಯದಲ್ಲಿರೋದು ಕಾಂಗ್ರೆಸ್ ಪಕ್ಷದ ಸರ್ಕಾರ. ಸದ್ಯಕ್ಕೆ ಯಾರಿಂದಾನೂ ಈ ಸರ್ಕಾರವನ್ನ ಟಚ್ ಮಾಡೋಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಮೆಜಾರಿಟಿ ಕಾಂಗ್ರೆಸ್ ಸರ್ಕಾರಕ್ಕಿದೆ. ಬೇರೆ ಪಕ್ಷಗಳು ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸೋದಿರಲಿ, ಕಡೆ ಪಕ್ಷ ಅಲುಗಾಡಿಸಬೇಕಂದ್ರೂ ಅದೂ ಆಗದೇ ಇರೋ ಮಾತು. ಅಷ್ಟೊಂದು ಪವರ್ಫುಲ್ ಆಗಿದೆ ಕಾಂಗ್ರೆಸ್ ಸರ್ಕಾರ. ಆದರೆ ಇತ್ತೀಚೆಗೆ ಆಗ್ತಾ ಇರೋ ಬೆಳವಣಿಗೆಗಳು ಕಾಂಗ್ರೆಸ್ ಅನ್ನ ವೀಕ್ ಮಾಡ್ತಿವೆ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋ ಸಂದೇಶವನ್ನ ಕೊಡ್ತಿವೆ. ಸಿದ್ದು ಬಣ ಮತ್ತು ಡಿಕೆ ಬಣಗಳ ಬಣ ಬಡಿದಾಟ ತಾರಕಕ್ಕೇರಿದ್ದು ಸದ್ಯಕ್ಕೆ ಇಡೀ ಕಾಂಗ್ರೆಸ್ ಧಗಧಗಿಸ್ತಿದೆ. ಈ ಧಗಧಗಿಸ್ತಿರೋ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಿದ್ದು ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್. ಅವ್ರು ಇರ್ಬೇಕಂತ ನಮ್ಮದು ಆಸೆ ಇದೆಲ್ಲ. ಇಂದು ಕೂಡ ನಾನು ಹೇಳಿದ್ದೀನಿ, ಅವ್ರು ಒಂದೇಳಿ ನಿವೃತ್ತಿ ಆದರೂ ಕೂಡ ಪಕ್ಷದ ಪರ ಕೆಲಸ ಮಾಡಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ. ಅವರು ಸ್ಥಾನದಲ್ಲಿ ಇಲ್ಲಾಂದ್ರೂ ಸ್ಪರ್ಧೆ ಮಾಡದಿದ್ರು ಪಕ್ಷದ ಪರವಾಗಿ ಇರಬೇಕು. ಅವರು ಆದರೆ ನಮ್ಗೆ ಗೆಲ್ಲಲಿಕ್ಕೆ ಅನುಕೂಲ ಆಯ್ತು, ಅದರಲ್ಲೇನು ಪ್ರಶ್ನೆ ಇಲ್ಲ. ನಿವೃತ್ತಿ ಆದರೂ ಬೇಕೇ ಬೇಕು. ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ ತಯಾರಾಗೋವರೆಗೆ ಸಿದ್ದರಾಮಯ್ಯ ಅವರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷಕ್ಕೆ. ಸಿಎಂ ಆಗಲೇಬೇಕು, ಇದು ಡಿಕೆಶಿ ಕನಸು. ಇನ್ನೂ ಆ ಕನಸು ನನಸಾಗಲೇ ಇಲ್ಲ. ಹಾಗಂತ ಡಿಕೆಶಿ ಕೈಕಟ್ಟಿ ಕೂತ್ಕೊಂಡಿದ್ದಾರಾ? ಖಂಡಿತ ಇಲ್ಲ.
ಡಿಕೆಶಿ ಸಿಎಂ ಆಗಬೇಕು ಅಂತ ಕನಸು ಕಾಣ್ತಾ ಇರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಕ್ಷಣದಿಂದ ಅದೊಂದು ಕನಸು ಈಡೇರಿಸಿಕೊಳ್ಳೋಕೆ ಡಿಕೆಶಿ ಮಾಡದ ಪ್ರಯತ್ನ ಇಲ್ಲವೇ ಇಲ್ಲ. ಆದ್ರೆ ಏನ್ ದುರಾದೃಷ್ಟನೋ ಏನೋ, ಈವರೆಗೆ ಡಿಕೆಶಿ ಸಿಎಂ ಆಗೋಕೆ ಸಾಧ್ಯ ಆಗಲೇ ಇಲ್ಲ. ಈ ಹಿಂದೆನೂ ಕೂಡ ಡಿಕೆಶಿ ಕೆಲವೊಂದು ದಾಳಗಳನ್ನ ಉರುಳಿಸಿದ್ರು, ಪವರ್ ಶೇರಿಂಗ್ ಅನ್ನೋ ವಿಚಾರವನ್ನ ಹರಿಬಿಟ್ಟಿದ್ರು. ಸಿಎಂ ಕುರ್ಚಿ ಮೇಲೆ 2.5 ವರ್ಷ ಸಿದ್ದು ಇರ್ತಾರೆ, 2.5 ವರ್ಷ ನಾನೇ ಅಂತ ಬಾಂಬ್ ಸಿಡಿಸಿದ್ರು. ಅದನ್ನ ಎಲ್ಲರೂ ಬಾಂಬ್ ಅಂದ್ಕೊಂಡಿದ್ರು. ಆದ್ರೆ ಕೆಲವೇ ದಿನಗಳಲ್ಲಿ ಅದು ಠುಸ್ ಪಟಾಕಿ ಅನ್ನೋದು ಗೊತ್ತಾಯ್ತು. ಡಿಕೆಶಿ ಮತ್ತು ಡಿಕೆಶಿ ಬೆಂಬಲಿಗರು ಈ ಬಗ್ಗೆ ಮಾತಾಡಿದ ಇನ್ನೆಲ್ಲರೂ ಗಪ್ಚುಪ್ಪಾಗಿದ್ರು. ದೊಡ್ಡ ದೊಡ್ಡ ನಾಯಕರು ನಮಗೆ ಪವರ್ ಶೇರಿಂಗ್ ಬಗ್ಗೆ ಗೊತ್ತೇ ಇಲ್ಲ ಅಂದ್ರು. ಅಲ್ಲಿಗೆ ಡಿಕೆಶಿ ಕನಸಿಗೆ ತಣ್ಣೀರು ಬಿತ್ತು. ಆ ತಣ್ಣೀರಿಗೆ ಮತ್ತಷ್ಟು ತಣ್ಣೀರು ಸುರಿದಿದ್ದು ಸತೀಶ್ ಜಾರಕಿಹೊಳಿ. ಹೌದು, ಸದ್ಯಕ್ಕೆ ಈಗ ಸಿಎಂ ಆಗೋದು ಸಾಧ್ಯ ಇಲ್ಲ, ನನ್ನನ್ನು ಸಿಎಂ ಆಗೋಕೆ ಸಿದ್ದು ಬಣ ಬಿಡೋದಿಲ್ಲ ಹೀಗಂತ ಡಿಕೆಶಿ ಮನಸ್ಸಿಗೆ ಯಾವಾಗಲೂ ಬಂದಿರಬಹುದು. ಆದ್ರೆ ಹಿಡಿದ ಹಠ ಸಾಧಿಸಬೇಕು ಅಂತ ಡಿಕೆ ಹೈಕಮಾಂಡ್ ಮೊರೆ ಹೋದ್ರು. ಆದ್ರೆ ಅಲ್ಲೂ ಕೂಡ ಸಿಎಂ ಕುರ್ಚಿ ವಿಚಾರದಲ್ಲಿ ಕವಡೆ ಕಾಸಿನ ಕಿಮ್ಮತ್ತೂ ಸಿಕ್ಕಿಲ್ಲ. ಇದೆಲ್ಲ ಆದ್ಮೇಲೆ ಡಿಕೆಶಿ ಸೈಲೆಂಟ್ ಆಗಿದ್ರು. ಈಗ ಸದ್ಯಕ್ಕೆ ಸಿಎಂ ಕುರ್ಚಿ ಬಗ್ಗೆ ಕನಸು ಕಾಣೋದು ಬೇಡ, 2028ಕ್ಕೆ ಟ್ರೈ ಮಾಡೋಣ ಅಂತ ಮನಸ್ಸಲ್ಲೇ ಅಂದುಕೊಂಡಿದ್ರೇನೋ. ಆದ್ರೆ 2028ಕ್ಕೂ ಸಿದ್ದರಾಮಯ್ಯ ನಮ್ಮ ನಾಯಕ ಆಗಿರಬೇಕು ಅಂತ ಸತೀಶ್ ಜಾರಕಿಹೊಳಿ ದಾಳ ಉರುಳಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಹೊಸ ನಾಯಕ ಸೃಷ್ಟಿಯಾಗೋವರೆಗೆ ಸಿಎಂ ಸಿದ್ದರಾಮಯ್ಯನೇ ನಮ್ಮ ನಾಯಕ ಆಗಿರಬೇಕು ಅಂತ ಸತೀಶ್ ಹೇಳ್ತಾ ಇದ್ದಾರೆ. ಈ ಸ್ಟೇಟ್ಮೆಂಟು 2028ಕ್ಕಾದರೂ ಸಿಎಂ ಆಗಲೇಬೇಕು ಅಂತ ಅಂದ್ಕೊಂಡಿದ್ದ ಡಿಕೆಶಿ ಆಸೆಗೆ ಮೊದಲ ಕೊಡಲಿ ಪೆಟ್ಟು ಕೊಟ್ಟಿದೆ. ರಾಜಕೀಯ ನಿವೃತ್ತಿ ಮಾತು ಆಡಿದ್ದ ಸಿಎಂ ಸಿದ್ದು, ಈ ಸಾರಿ ಸುಮಾರು 50,000 ಮತಗಳಿಂದ ಗೆದ್ದಿದ್ದೀನಲ್ಲ, ಅದೇ ಅತ್ಯಂತ ದೊಡ್ಡ ಮಾರ್ಜಿನ್ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಅದೇ ಬಹುಮತ ದೊಡ್ಡದು. ಮತ್ತೆ ಇದು ನನ್ನ ಕೊನೆ ಚುನಾವಣೆ. ಮತ್ತೆ ಚುನಾವಣೆಗೆ ನಿಲ್ಲಲ್ಲ. ನಿಮಗೆ ಗೊತ್ತಿರಬಹುದು, 2023ರ ವಿಧಾನಸಭಾ ಚುನಾವಣೆ ನಡೆಯುವುದಕ್ಕೂ ಮುಂಚೆನೇ ಸಿದ್ದರಾಮಯ್ಯ ಇದೇ ನನ್ನ ಕೊನೆ ಚುನಾವಣೆ ಅಂದಿದ್ರು. ಅವ್ರು ಹೇಗಿದ್ರೂ ರಿಟೈರ್ಡ್ ಆಗ್ತಾರೆ, ಆಮೇಲೆ ನಾನೇ ಸಿಎಂ ಕ್ಯಾಂಡಿಡೇಟು ಅಂತ ಡಿಕೆಶಿ ಅಂದ್ಕೊಂಡಿದ್ರೇನು. ಆದ್ರೆ ಸಿದ್ದು 2028ಕ್ಕೂ ಇರಬೇಕು ಅಂತ ಸತೀಶ್ ಹೇಳ್ತಿದ್ದಾರೆ. ಇದರ ಜೊತೆಗೆ ಸಿದ್ದು ನಿವೃತ್ತಿ ಪಡ್ಕೊಂಡ್ರೂ ಕೂಡ ನಮಗೆ ಮಾರ್ಗದರ್ಶನ ನೀಡಲೇಬೇಕು ಅಂತಿದ್ದಾರೆ. ಒಂದು ವೇಳೆ ಸಿದ್ದು ಸಿಎಂ ಆಗದೇ ಇದ್ರೆ ಖಂಡಿತ ಒಂದು ಗುಂಪು ಸಿದ್ದು ಮಾತನ್ನ ಕೇಳುತ್ತೆ. ಆ ಗುಂಪನ್ನ ಕಂಟ್ರೋಲ್ನಲ್ಲಿಟ್ಕೊಳ್ಳೋ ಸಿದ್ದು ಡಿಕೆಶಿಯನ್ನು ಸಿಎಂ ಆಗೋಗ್ಬಿಡ್ತಾರ ಅನ್ನೋದು ಈಗ ಹುಟ್ಕೊಂಡಿರೋ ಪ್ರಶ್ನೆ. ಇಷ್ಟಕ್ಕೂ ಸಚಿವ ಸತೀಶ್ ಜಾರಕಿಹೊಳಿ ದೂರದೃಷ್ಟಿಯ ಸ್ಟೇಟ್ಮೆಂಟ್ ಕೊಟ್ಟಿರೋದಕ್ಕೆ ಅದರಿಂದ ಏನು ಸಿದ್ದು ಬಣಕ್ಕೆ ಆಗೋ ಲಾಭಗಳು ಇಲ್ಲಿದೆ ನೋಡಿ. ಸಾಹುಕಾರ್ ಸತೀಶ್ ಜಾರಕಿಹೊಳಿ ತಮ್ಮ ಹೇಳಿಕೆ ಮೂಲಕ ಡಿಸಿಎಂ ಡಿಕೆಶಿ ಮತ್ತು ಡಿಕೆಶಿ ಬೆಂಬಲಿಗರಿಗೆ ಟಕ್ಕರ್ ಕೊಟ್ಟಿದ್ದಾರೆ. 2028ರಲ್ಲಿ ಸಿಎಂ ಹುದ್ದೆಗೆ ಈಗಲೇ ಟವೆಲ್ ಹಾಕಿದ್ದಾರೆ. ಈ ಹೇಳಿಕೆ ಮೂಲಕ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಒಬ್ಬರೇ ನಾಯಕರು ಎಂದು ಬಿಂಬಿಸಲಾಗಿದೆ. ಡಿಕೆಶಿ ನಾಯಕರಲ್ಲ ಎಂದು ಪರೋಕ್ಷವಾಗಿ ಟಾಂಗ್ ನೀಡಲಾಗಿದೆ. ಸಿಎಂ ಹುದ್ದೆಗೆ ಹಲವರು ರೇಸಲ್ಲಿದ್ದಾರೆ ಎಂಬ ಸೂಚನೆಯನ್ನೂ ಕೊಡಲಾಗಿದೆ. ನಿವೃತ್ತಿಯಾದ್ಮೇಲೂ ಸಿದ್ದು ಜೊತೆಗಿರ್ತಾರೆ ಎಂಬ ಸಂದೇಶವನ್ನೂ ರವಾನಿಸಲಾಗಿದೆ. ಸಿದ್ದರಾಮಯ್ಯ ಬಣ ದಾಳದ ಮೇಲೆ ದಾಳ ಉರುಳಿಸ್ತಾನೆ ಇದೆ. ಆ ದಾಳಗಳ ಮೇನ್ ಟಾರ್ಗೆಟ್ ಡಿಕೆಶಿ ಮತ್ತು ಡಿಕೆಶಿ ಟೀಮ್ ಬಿಟ್ರೆ ಬೇರೆ ಯಾರೂ ಅಲ್ಲ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಡಿಕೆಶಿ ಸಿಎಂ ಹುದ್ದೆಗೆ ಪ್ರಯತ್ನ ಪಡ್ತಾ ಇದ್ದಾಗಿನಿಂದ ಸಿದ್ದು ಬಣ ಒಂದೇ ಮಾತು ಹೇಳ್ತಿದೆ. ಸದ್ಯಕ್ಕೆ ಸಿಎಂ ಹುದ್ದೆ ಖಾಲಿನೇ ಇಲ್ಲ ಅಂತ ಡಿಕೆಶಿ ಬಣಕ್ಕೆ ಟಕ್ಕರ್ ಕೊಡ್ತಿದೆ. ಈಗ ಸಿಎಂ ಕುರ್ಚಿ ಬದಲಾವಣೆ ಗುಸುಗುಸು ಬೆನ್ನಲ್ಲೇ ಸಿದ್ದು ಆಪ್ತರು ಹೊಸ ದಾಳ ಉರುಳಿಸಿದ್ದಾರೆ. ಮುಂದಿನ ಅವಧಿಗೂ ಸಿದ್ದು ಸಿಎಂ ಆಗಿರಬೇಕು ಅಂತಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಗೆಲುವು ಕಷ್ಟವಾಗಲಿದೆ. ಸಿದ್ದರಾಮಯ್ಯ ರಾಜಕೀಯದಿಂದ ದೂರವಾದ್ರೆ ಅಹಿಂದ ಛಿದ್ರವಾಗಲಿದೆ ಅನ್ನೋ ಭೀತಿಯೂ ಸಿದ್ದು ಬೆಂಬಲಿಗರನ್ನ ಹಾಗೂ ಕೆಲವು ಕಾಂಗ್ರೆಸ್ ನಾಯಕರನ್ನ ಕಾಡ್ತಿದೆ. ಇದೇ ಕಾರಣಕ್ಕೆ ಅವರು ಸಿದ್ದು ಮುಂದಿನ ಅವಧಿಗೂ ಬೇಕೇ ಬೇಕು ಅಂತಿದ್ದಾರೆ. ಇಷ್ಟಕ್ಕೂ ಸಿದ್ದು ಇಲ್ಲದಿದ್ರೆ ಏನಾಗುತ್ತೆ ಇಲ್ಲಿದೆ ನೋಡಿ. ಸಿದ್ದರಾಮಯ್ಯ ನೇತೃತ್ವ ಇಲ್ಲದಿದ್ದರೆ ಡಿಕೆಶಿ ಸ್ಟ್ರಾಂಗ್ ಆಗ್ತಾರೆ. ಹಿರಿಯ ನಾಯಕರು ಮೂಲೆ ಗುಂಪಾಗ್ತಾರೆ. ಹಿರಿಯ ನಾಯಕರಿಗೆ ಸಚಿವ ಸ್ಥಾನ ಬಹುತೇಕ ಡೌಟ್ ಆಗುತ್ತೆ. ಸಿದ್ದು ವಿರೋಧಿ ಬಣದ ಲೀಡರ್ಸ್ಗೆ ಹೆಚ್ಚಿನ ಅವಕಾಶ ಸಿಗುತ್ತೆ. ಪಕ್ಷದಲ್ಲಿ ಸಿದ್ದು ಆಪ್ತರ ಪ್ರಾಬಲ್ಯ ಕಡಿಮೆಯಾಗುತ್ತದೆ.
ಆದ್ದರಿಂದ ಸಿದ್ದು ನಾಯಕತ್ವ ಬೇಕು ಅಂತಿದ್ದಾರೆ ಸಿದ್ದು ಸಪೋರ್ಟರ್ಸ್. ಈಗ ಬಿಜೆಪಿ ಪಾರ್ಟಿಗೆ ಸ್ಟ್ರೆಂತ್ ಯಾರ್ರಿ? ಯಡಿಯೂರಪ್ಪ ಸ್ಟ್ರೆಂತ್ ಬಿಜೆಪಿಗೆ. JDS ಪಾರ್ಟಿಗೆ ಸ್ಟ್ರೆಂತ್ ಯಾರ್ರಿ? ದೇವೇಗೌಡ ಅಂಡ್ ಕಂಪನಿ. ಕಾಂಗ್ರೆಸ್ ಪಾರ್ಟಿಗೆ ಸ್ಟ್ರೆಂತ್ ಯಾರ್ರಿ? ಸಿದ್ದರಾಮಯ್ಯ ಅಂಡ್ ಕಂಪನಿ. ಇವ್ರು ಯಾರು ಇಲ್ಲದೇನೆ ಆಯಾ ಪಾರ್ಟಿ ಎಲ್ಲಿ ನಡೀತವೆ ನೋಡೋಣ, ನೀವ್ ಹೇಳ್ರಿ, ವಾಸ್ತವಾಂಶ ಮಾತಾಡಿ. ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿರೋ ಧೀಮಂತ ನಾಯಕ. ಕಾಂಗ್ರೆಸ್ನಲ್ಲಿರೋ ಬಹುತೇಕರು ಸಿದ್ದು ನಾಯಕತ್ವವನ್ನ ಒಪ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಇರೋವರೆಗೆ ಹಿರಿಯರು ಸುಭದ್ರ ಅನ್ನೋ ಮಾತುಗಳೂ ಇದಾವೆ. ಇದರ ಜೊತೆಗೆ DKಶಿಗೆ ಟಕ್ಕರ್ ಕೊಡಲು ಸಿದ್ದುಗೆ ಮಾತ್ರ ಸಾಧ್ಯವಾಗಿದ್ದು, ಪಕ್ಷ ಬಲಿಷ್ಠವಾಗಲು ಸಿದ್ದು ನೇತೃತ್ವ ಅನಿವಾರ್ಯ ಅನ್ನೋ ಅಭಿಪ್ರಾಯ ಸಿದ್ದು ಬೆಂಬಲಿಗರಲ್ಲಿದೆ. ಇದೇ ಕಾರಣಕ್ಕೆ DKಶಿ CM ಕುರ್ಚಿಯ ಸುದ್ದಿ ತೆಗೆದಾಗಲೆಲ್ಲ ಅದಕ್ಕೆ ಟಕ್ಕರ್ ನೀಡೋ ಕೆಲಸವನ್ನ ಸಿದ್ದು ಬೆಂಬಲಿಗರು ಮಾಡ್ತಾ ಇದ್ದಾರೆ. ಈಗ ಸಚಿವ ಸತೀಶ್ ಜಾರಕಿಹೊಳಿ ಈ ಮಾತನ್ನ ಹೇಳಿದ್ದಾರೆ. ಆದ್ರೆ ಇದಕ್ಕೂ ಮುನ್ನ ಸಿದ್ದು ಬಣದ MB ಪಾಟೀಲ್, ಮಹದೇವಪ್ಪ, ರಾಜಣ್ಣ ಕೂಡ ಇದೇ ರೀತಿಯ ಮಾತುಗಳನ್ನ ಆಡಿದ್ರು. 7 ವರ್ಷ ಆಗಿದ್ರು ಮುಖ್ಯಮಂತ್ರಿಗಳು, ಈಗ 7 ವರ್ಷ ಬಂತು. ಮುಖ್ಯಮಂತ್ರಿಗಳು 7 ವರ್ಷಕ್ಕೆ 10 ವರ್ಷ ಆಗ್ತಾರೆ, ಉಳಿತಾರೆ. ಯಾರು ಅವ್ರನ್ನ ಮಾಡಿಲ್ಲ. ಹೈಕಮಾಂಡ್ ಇವತ್ತೊಂದು ಸಹ ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಏನ್ ಹೇಳ್ತದೆ ಅದು ಅಂತಿಮ. ಹೈಕಮಾಂಡ್ ಏನ್ ಹೇಳಿದೆ ನಿಮ್ಗೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ. ಮತ್ತೆ ಅವ್ರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ. ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. CM ಕುರ್ಚಿಗೆ ಮಾತ್ರ ನಿಂತಿಲ್ಲ ಸಿದ್ದು ಬಣದ ಜಿದ್ದು. ಇದೆಲ್ಲ CM ಕುರ್ಚಿ ವಿಚಾರದ ಕುರಿತ ಜಟಾಪಟಿ. DKಶಿ CM ಆಗಲೇಬಾರದು ಅಂತ ಸಿದ್ದು ಬಣ ಮಾಡುತ್ತಾ ಇರೋ ಪ್ರಯತ್ನ. ಹಾಗಂತ ಸಿದ್ದು ಬಣದ ಜಿದ್ದು ಇಷ್ಟೇನಾ? ಖಂಡಿತ ಇಲ್ಲ. ಒಂದು ಕುರ್ಚಿಯಲ್ಲಿ DKಶಿ ಕುಳಿತುಕೊಳ್ಳಬಾರದು ಅಂತ ಪ್ರಯತ್ನ ಪಡ್ತಿರೋ ಸಿದ್ದು ಸಪೋರ್ಟರ್ಸ್ ಮತ್ತೊಂದು ಕುರ್ಚಿಯಿಂದ DKಶಿಯನ್ನ ಕೆಳಗಿಳಿಸಬೇಕು ಅಂತಾನೂ ಪ್ರಯತ್ನ ಪಡ್ತಿದೆ. ಅದ್ಯಾವ ಕುರ್ಚಿ ಗೊತ್ತಾ? KPCC ಅಧ್ಯಕ್ಷ ಸ್ಥಾನದ ಕುರ್ಚಿ. ಹೌದು, ಇದೆಲ್ಲರಿಗೂ ಗೊತ್ತಿರೋ ವಿಚಾರ. ಹೇಗಾದ್ರೂ ಆಗಲಿ KPCC ಅಧ್ಯಕ್ಷ ಕುರ್ಚಿಯಿಂದ DKಶಿಯನ್ನ ಕೆಳಗಿಳಿಸಬೇಕು ಅಂತ ಸಿದ್ದು ಬಣ ಪ್ರಯತ್ನ ಪಡ್ತಿದೆ. ಆ ಸ್ಥಾನದಲ್ಲಿ ಬೇರೊಬ್ಬರನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಯತ್ನಿಸ್ತಿದೆ. ಈಗಾಗಲೇ ಈ ಬಗ್ಗೆ ಮಾತಾಡಿರೋ ಸಿದ್ದು ಬಣದ ಪ್ರಮುಖರು ನಾವು ಕೂಡ KPCC ಅಧ್ಯಕ್ಷ ಹುದ್ದೆ ಆಕಾಂಕ್ಷಿಗಳು ಅಂತಿದ್ದಾರೆ. DKಶಿ ಆ ಪ್ಲೇಸಿಂದ ಖಾಲಿ ಆಗಬೇಕು, ಆ ಸ್ಥಳದಲ್ಲಿ ನಾವು ಕೂತ್ಕೋಬೇಕು ಅಂತ ಟಕ್ಕರ್ ಕೊಡ್ತಿದ್ದಾರೆ. KPCC ಹುದ್ದೆ ಶೀಘ್ರದಲ್ಲೇ ಖಾಲಿಯಾಗುತ್ತೆ ಅನ್ನೋ ಗುಸುಗುಸು ಓಡಾಡ್ತಿದೆ. CM ಹುದ್ದೆ ಸಿಕ್ಕಿಲ್ಲ ಅಂತ ಈಗಾಗಲೇ ಬೇಜಾರಲ್ಲಿರೋ DKಶಿ KPCC ಕುರ್ಚಿಯಾದ್ರೂ ಉಳಿಸ್ಕೊಳ್ಳೋಣ ಅಂತ ಓಡಾಡ್ತಾ ಇದ್ದಾರೆ. ಆದ್ರೆ ಸಿದ್ದು ಬಣ ಮಾತ್ರ ಬಿಡ್ತಾ ಇಲ್ಲ. KPCC ಅಧ್ಯಕ್ಷರಾಗಿ DKಶಿ ಮುಂದುವರಿತಾರಾ ಇಲ್ವಾ ಅನ್ನೋ ವಿಚಾರವೇ ಇನ್ನೂ ಸಸ್ಪೆನ್ಸ್ ಆಗಿದೆ. ಆ ವಿಚಾರದ ಬಗ್ಗೆ ಮಾತಾಡಿರೋ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಖರ್ಗೆ ಅವರು ತೀರ್ಮಾನ ಮಾಡ್ತಾರೆ. ಬೇರೆ ರಾಜ್ಯಗಳ ಚರ್ಚೆ ನಡೆಯುತ್ತಿದೆ. ಕರ್ನಾಟಕದ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ. ನಮ್ಮ ರಾಜ್ಯದ ಚರ್ಚೆ ಬಂದಾಗ ಅಭಿಪ್ರಾಯ ಹೇಳ್ತೇವೆ ಎಂದಿದ್ದಾರೆ. ಆಗಿದೆ ನಮ್ಗೆ ಗೊತ್ತಿಲ್ಲ. ಇವರೇ ಮುಂದುವರಿತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಅದು ಏನಿದ್ರು AICC ಅವ್ರು ಖರ್ಗೆ ಅವ್ರು ಹೇಳಬೇಕು. ಖರ್ಗೆಜಿ, ಸುರ್ಜೇವಾಲ ಅವ್ರು ಹೇಳ್ಬೇಕು. ಅದಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ. ಕರ್ನಾಟಕದ ಬಗ್ಗೆ ಇನ್ನೂ ಚರ್ಚೆ ಇಲ್ಲ. ಅದು ಬೇರೆ ರಾಜ್ಯ ಬಗ್ಗೆ ಹೇಳಿರ್ಬೋದು. ಬಂದಾಗ ಚರ್ಚೆ ಮಾಡೋಣ. ನಿನ್ನೆ ಹೇಳಿದ್ದೀನಿ, ಚರ್ಚೆ ಮಾಡೋಣ. ಗೊತ್ತಿಲ್ಲ ನನಗೆ ಅದು ಯಾವುದು, ಈ ನಮ್ಮ ರಾಜ್ಯ ಹೇಳಿದಾರ ಬೇರೆ ರಾಜ್ಯ ಹೇಳಿದಾರ. ಸೊ ಚರ್ಚೆ ಪ್ರಾರಂಭದಾಗ ನಮ್ಮ ಅಭಿಪ್ರಾಯ ಹೇಳ್ತದೆ. ಒನ್ ಮ್ಯಾನ್ ಒನ್ ಪೋಸ್ಟ್. DKಶಿಗೆ ರಾಜಣ್ಣ ಟಾಂಗ್. DKಶಿಯನ್ನ KPCC ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಬೇಕು ಅಂತ ಸಿದ್ದು ಬಣ ಹೊಸ ತಂತ್ರಗಳನ್ನು ರೂಪಿಸುತ್ತಿದೆ. ಅದರಲ್ಲೊಂದು ಒನ್ ಮ್ಯಾನ್ ಒನ್ ಪೋಸ್ಟ್. ಹೌದು, ಕಾಂಗ್ರೆಸ್ನಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅನ್ನೋ ನಿಯಮವಿದೆ. ಆದರೆ DKಶಿ ಮಾತ್ರ 2 ಹುದ್ದೆಗಳನ್ನು ಅನುಭವಿಸ್ತಾ ಇದ್ದಾರೆ. KPCC ಅಧ್ಯಕ್ಷ ಹುದ್ದೆ ಜೊತೆಗೆ ಸಚಿವರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ಕೂಡ ಸಿದ್ದು ಬೆಂಬಲಿಗರಿಗೆ ಅಸ್ತ್ರವಾಗಿದೆ. ನಮಗೂ 2 ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಅಂದ್ರೆ DKಶಿಯನ್ನು ಒಂದು ಸ್ಥಾನದಿಂದ ಕೆಳಗಿಳಿಸಿ ಅಂದಿದ್ದಾರೆ. ಇಳಿಸೋದ್ರಿಂದ KPCC ಹುದ್ದೆಯಿಂದಲೇ ಇಳಿಸಿ ಬೇರೆಯವರಿಗೆ ಆ ಸ್ಥಾನ ನೀಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಿರೋ ರಾಜಣ್ಣ, ಒನ್ ಮ್ಯಾನ್ ಒನ್ ಪೋಸ್ಟ್ ನಿಯಮವನ್ನ ನಾನು ಒಪ್ತೇನೆ, ನಂಗೆ ಸಚಿವ ಸ್ಥಾನ ಬೇಡ, KPCC ಅಧ್ಯಕ್ಷ ಸ್ಥಾನ ಕೊಡಿ ಅಂತಿದ್ದಾರೆ. ನಾನು ನೋಡ್ರಿ, ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ. ಗೊತ್ತಾಯ್ತಾ? ನಾನು ಆ ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀರಿ ಅಂದರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನಾಗಬೇಕು? ಮಂತ್ರಿಗಿರಿ ಬೇಡಪ್ಪ, ನನಗೆ ಬೇಕಾದ್ರೆ ಬಿಟ್ಟೆ. ದಲಿತ CM ಅಂತಲ್ಲ. ಅವರು ಸಮಾಧಾನವಾಗಿ ಕೇಳಿದ್ರು,
ಯಾವುದೇ ನಾನು ಹೇಳಿದ್ದನ್ನು ಅವರು ಸರಿ ಇಲ್ಲ ಅಂತ ಹೇಳಲಿಲ್ಲ. ಹಾಗಂತ ಕ್ಷಣಕ್ಕೆ ನಾನು ಇನ್ಫರೆನ್ಸ್ ಏನು ಡ್ರಾ ಮಾಡಿದ್ದೀನಿ, ಹಿ ಹ್ಯಾಸ್ ಅಕ್ಸೆಪ್ಟೆಡ್ ಆಲ್ ಮೈ ಸಜೆಷನ್ಸ್ ಅಂತ ಅನ್ಕೊಂಡಿದ್ದೀನಿ. ಒಟ್ನಲ್ಲಿ ಡಿಕೆಶಿಯನ್ನ ಸಿಎಂ ಕುರ್ಚಿ ಬಳಿಗೂ ಸುಳಿಯೋಕೆ ಸಿದ್ದು ಬೆಂಬಲಿಗರು ಬಿಡ್ತಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಇರೋದಕ್ಕೂ ಬಿಡ್ತಿಲ್ಲ. ಎಲ್ಲ ಆಯಾಮಗಳಿಂದಲೂ ಡಿಕೆಶಿಯನ್ನ ಅಟ್ಯಾಕ್ ಮಾಡೋದೇ ಸಿದ್ದು ಬೆಂಬಲಿಗರ ಮೇನ್ ಟಾರ್ಗೆಟ್ ಆಗಿದ್ದು, ಮುಂದಿನ ದಿನಗಳಲ್ಲಿ ಸಿದ್ದು ಬಣ ಯಾವ ವ್ಯೂಹ ರಚಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸಿದ್ದು ಬಣದ ಟಾರ್ಗೆಟ್ ಡಿಕೆಶಿಗೆ ಸಿಎಂ ಆಗಬಾರ್ದು, ಕೆಪಿಸಿಸಿ ಕುರ್ಚಿಯಲ್ಲೂ ಇರಬಾರ್ದು ಅನ್ನೋದೇ ಸಿದ್ದು ಬಣದ ಗುರಿ. ಸಿಎಂ ಬೆಂಬಲಿಗರು ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಡಿಕೆಶಿ ಸುಮ್ಮನೆ ಕೂತ್ಕೋತಾರ? ಖಂಡಿತ ಇಲ್ಲ. ಅವರು ಕೂಡ ಸಿದ್ದು ಮತ್ತು ಸಿದ್ದು ಬೆಂಬಲಿಗರಿಗೆ ತಂತ್ರಕ್ಕೆ ಪ್ರತಿತಂತ್ರವನ್ನ ಹೆಣಿತಿದ್ದಾರೆ. ಆ ಪ್ರತಿತಂತ್ರ ಹೇಗಿದೆ ಇಲ್ಲಿದೆ ನೋಡಿ. ಯಾರ ಮೇಲೆ ದ್ವೇಷ ನಾವೇನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ನನಗೆ ಅವಶ್ಯಕತೆ ಇರಲಿಲ್ಲ. ಯಾರ ಹಣೆಯಲ್ಲಿ ಏನು ಬರ್ತಿದೆಯೋ ಗೊತ್ತಿಲ್ಲ. ಶ್ರಮ ಇದೆ, ಅಲ್ಲಿ ಫಲ ಇದೆ. ಯಾರ್ಯಾರ ಹಣೆಯಲ್ಲಿ ಏನು ಬರೆದಿದೆಯೋ ಗೊತ್ತಿಲ್ಲ, ಎಲ್ಲಿ ಶ್ರಮ ಇರುತ್ತೋ ಅಲ್ಲಿ ಫಲ ಸಿಗುತ್ತೆ. ಇದು ಡಿಕೆಶಿ ಮಾತು. ಕನಕಪುರದಲ್ಲಿ ನಡೆದ ಕನಕಪುರ ಕ್ಷೇತ್ರದ ಯೂತ್ ಕಾಂಗ್ರೆಸ್ ನೂತನ ಪದಾಧಿಕಾರಿಗಳ ಸಮಾವೇಶದಲ್ಲಿ ಡಿಕೆಶಿ ಈ ರೀತಿ ಮಾತಾಡಿದ್ದಾರೆ. ಡಿಕೆಶಿ ಆ ಕಾರ್ಯಕ್ರಮದಲ್ಲಿ ಹೇಳಿರೋದಕ್ಕೂ ಹಾಗೂ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರೋ ಬೆಳವಣಿಗೆಗೆ ಸಂಬಂಧ ಇದೆ. ಯಾಕಂದ್ರೆ ಡಿಕೆಶಿ ಹಣೆಯಲ್ಲಿ ಏನು ಬರೆದಿದೆ ಅಂತ ಸದ್ಯಕ್ಕೆ ಡಿಕೆಶಿಗೆ ಗೊತ್ತಾಗ್ತಾ ಇಲ್ಲ. ಅವರು ಯಾವಾಗ ಕೆಪಿಸಿಸಿ ಕುರ್ಚಿಯಿಂದ ಕೆಳಗಿಳಿತಾರೆ ಅನ್ನೋದು ಅವರಿಗೂ ಗೊತ್ತಿಲ್ಲ. ಯಾವಾಗ ಏನು ಬೇಕಾದರೂ ಆಗ್ಬೋದು, ಯಾವಾಗ ಬೇಕಾದರೂ ಕೆಪಿಸಿಸಿ ಸ್ಥಾನ ತೆರವು ಮಾಡಿ ಅಂತ ಹೈಕಮಾಂಡ್ನಿಂದ ಸೂಚನೆ ಸಿಗ್ಬಹುದು. ಇದೇ ಆತಂಕ ಡಿಕೆ ಮತ್ತು ಡಿಕೆ ಪಾಳೆಯಕ್ಕೆ ಕಾಡ್ತಿದೆ. ಆದ್ದರಿಂದ ಕೆಪಿಸಿಸಿ ಕುರ್ಚಿಯನ್ನ ಉಳಿಸಿಕೊಳ್ಳೋಕೆ ತಾವು ಕೂಡ ಸಿದ್ದು ಬಣದ ವ್ಯೂಹಕ್ಕೆ ಪ್ರತಿವ್ಯೂಹ ಹೆಣಿತಾ ಇದ್ದಾರೆ. ಸಿದ್ದು ಬಣದ ತಂತ್ರಕ್ಕೆ ಡಿಕೆ ಬಣದ ಪ್ರತಿತಂತ್ರ. ದೆಹಲಿ ದಂಡಯಾತ್ರೆಗೆ ಸಜ್ಜಾದ ಒಕ್ಕಲಿಗ ಲೀಡರ್ಸ್. ಎಸ್, ಕೆಲವು ದಿನಗಳಿಂದ ಸಿಎಂ ಬೆಂಬಲಿಗರು ಫುಲ್ ಆಕ್ಟಿವ್ ಆಗಿದ್ದಾರೆ. ಸಭೆಗಳ ಮೇಲೆ ಸಭೆ ನಡೆಸುತ್ತಿದ್ದಾರೆ, ದಾಳಗಳ ಮೇಲೆ ದಾಳಗಳನ್ನ ಉರುಳಿಸ್ತಾ ಇದ್ದಾರೆ. ಕೆಪಿಸಿಸಿ ಕುರ್ಚಿಯನ್ನ ಕದಲಿಸಲೇಬೇಕು ಅಂತ ಪಣತೊಟ್ಟಿದ್ದಾರೆ. ಸಿಎಂ ಕುರ್ಚಿ ಈಗಾಗಲೇ ಡಿಕೆಶಿಗೆ ಗಗನ ಕುಸುಮ. ಕೆಪಿಸಿಸಿ ಕುರ್ಚಿಯಲ್ಲಾದ್ರೂ ಆರಾಮಾಗಿ ಕೂತ್ಕೊಳ್ಳೋಣ ಅಂದ್ರೆ ಸಿದ್ದು ಬಣ ಬಿಡ್ತಿಲ್ಲ ಅಂತ ಡಿಕೆಶಿ ಕಂಗಾಲಾಗಿದ್ದಾರೆ. ಹೇಗಾದ್ರೂ ಕೆಪಿಸಿಸಿ ಕುರ್ಚಿಯನ್ನ ಉಳಿಸಿಕೊಳ್ಳಲೇಬೇಕು ಅಂತ ಡಿಕೆಶಿ ಅಂಡ್ ಟೀಮ್ ಕೂಡ ಪ್ರಯತ್ನ ಪಡ್ತಿದೆ. ಸಿದ್ದು ಬಣಕ್ಕೆ ಟಕ್ಕರ್ ನೀಡೋಕೆ ಡಿಕೆಶಿ ಟೀಮ್ ಸಿದ್ಧವಾಗಿದೆ. ಕೆಪಿಸಿಸಿ ಕುರ್ಚಿ ವಿಚಾರಕ್ಕೆ ಮಾತ್ರ ಬರಬೇಡಿ ಅಂತ ಹೈಕಮಾಂಡ್ ಬಳಿ ಒತ್ತಡ ಹೇರೋಕೆ ಡಿಕೆ ಬಣ ಸಜ್ಜಾಗಿದೆ. ಡಿಕೆಶಿಯನ್ನ ಕೆಪಿಸಿಸಿ ಸಾರಥ್ಯದಿಂದ ಬದಲಿಸಬಾರದು. ಮುಂದಿನ ಅವಧಿಗೆ ಡಿಕೆಶಿ ಸಿಎಂ ಅಭ್ಯರ್ಥಿ ಆಗಬೇಕು. ಪಕ್ಷಕ್ಕೆ ಡಿಕೆಶಿ ನೀಡಿರೋ ಕೊಡುಗೆಗಳನ್ನ ಗಮನಿಸಬೇಕು ಅಂತ ಮನವಿ ಮಾಡಿಕೊಳ್ಳೋಕೆ ಎಲ್ಲಾ ರೀತಿಯಲ್ಲಿ ಪ್ರಿಪೇರ್ ಆಗಿದೆ. ಡಿಕೆಶಿ ಪರವಾಗಿ ಸಿಪಿ ಯೋಗೇಶ್ವರ್ ನೇತೃತ್ವದಲ್ಲಿ ದೆಹಲಿ ಯಾತ್ರೆಗೆ ಪ್ಲಾನ್ ಮಾಡಲಾಗಿದೆ. ದೆಹಲಿಗೆ ಹೋಗಲಿರೋ ಡಿಕೆ ಬಣ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕೆ ಬೇಡ. ಡಿಕೆಶಿ ಅಧ್ಯಕ್ಷತೆಯಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಶೀಘ್ರದಲ್ಲೇ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಇದೆ. ಡಿಕೆಶಿ ಕೆಳಗಿಳಿಸಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಪರಿಣಾಮ ಬೀರಲಿದೆ. ಅಧಿಕಾರ ಹಂಚಿಕೆಯಾದ್ರೆ ಡಿಕೆಶಿಗೆ ಸಿಎಂ ಸ್ಥಾನ ನೀಡಬೇಕು. ಡಿಕೆಶಿಯನ್ನ ಕೆಳಗಿಳಿಸಿದ್ರೆ ಒಕ್ಕಲಿಗ ಸಮುದಾಯದ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತೆ ಅನ್ನೋ ಅಂಶಗಳನ್ನ ಡಿಕೆ ಟೀಮ್ ಹೈಕಮಾಂಡ್ ಮುಂದೆ ಮಂಡಿಸಲಿದೆ. ರಾಜಣ್ಣ ಹೇಳಿಕೆಗೆ ಟಾಂಗ್ ಕೊಟ್ಟರ ಡಿಸಿಎಂ ಡಿಕೆ. ಕನಕಪುರದ ಕಾರ್ಯಕ್ರಮದಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಡಿಸಿಎಂ ಡಿಕೆಶಿ ಮಾತಾಡಿದ್ದಾರೆ. ಪಕ್ಷ ಎಲ್ಲರಿಗೂ ಅಧಿಕಾರ ಕೊಡುವ ಕೆಲಸ ಮಾಡುತ್ತಿದೆ. ಹೋರಾಟ ಮಾಡಿ ಗೆದ್ದಿದ್ದೇನೆ. ಈಗ ಡಿಸಿಎಂ ಆಗಿ ಪಕ್ಷದ ಅಧ್ಯಕ್ಷ ಆಗಿದ್ದೀನಿ. ಯಾರು ಏನು ಬೇಕಾದರೂ ಆಗಬಹುದು. ಪಕ್ಷ ಎಲ್ಲರಿಗೂ ಸ್ಥಾನಮಾನ, ಅಧಿಕಾರ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಇದು ಸಚಿವ ರಾಜಣ್ಣ ಹೇಳಿದ್ದ ಒನ್ ಮ್ಯಾನ್ ಒನ್ ಪೋಸ್ಟ್ ಹೇಳಿಕೆಗೆ ಕೌಂಟರ್ ಅಂತಾನೆ ಹೇಳಲಾಗ್ತಿದೆ. ಅಲ್ಲೇನ್ ಎಲೆಕ್ಷನ್ ರಭಸ, ಏನ್ ಹೊಡೆದಾಟ. ನಮ್ಮ ಇಲ್ಲಿ ಕೃಷ್ಣಮೂರ್ತಿ ಅವ್ರ ತಂದೆ ಹನುಮಣ್ಣ. ಸೊ ಎಲೆಕ್ಷನ್ ನಡೀತು, ಜನರಲ್ ಸೀಟ್ಗೆ ಇಬ್ರು ಗೆದ್ದವು. ಆವತ್ತು ಹೋರಾಟ ಮಾಡಿ ಇಬ್ರು ಗೆದ್ದವು. TAPCMS ಎಲೆಕ್ಷನ್ ಹೇಳ್ತಾ ಇರೋದು ನಾನು. ಇವತ್ತು ಎಲ್ಲಿದ್ದೀನಿ? ಕೋಆಪರೇಷನ್ ಮಿನಿಸ್ಟರ್ ಆದೆ, ಕ್ಯಾಬಿನೆಟ್ ಮಿನಿಸ್ಟರ್ ಆದೆ, ನೀರಾವರಿ ಮಂತ್ರಿ ಆದೆ, ಇವತ್ತು ಉಪಮುಖ್ಯಮಂತ್ರಿ ಕೂಡ ಆಗಿದ್ದೀನಿ, ಪಕ್ಷದ ಅಧ್ಯಕ್ಷ ಕೂಡ ಆಗಿದ್ದೀನಿ.
ಯಾರ ಹಣೆಯಲ್ಲಿ ಏನ್ ಬರ್ತಿದ್ಯೋ ಗೊತ್ತಿಲ್ಲ. ಶ್ರಮ ಇದೆ, ಅಲ್ಲಿ ಫಲ ಇದೆ. ಕೆಪಿಸಿಸಿ ಹುದ್ದೆ ಪ್ರಶ್ನೆಗೆ ಡಿಸಿಎಂ ಡಿಕೆಶಿ ಸೈಲೆಂಟ್. ಅದು ಪವರ್ ಶೇರಿಂಗ್ ವಿಚಾರವೇ ಇರಲಿ ಅಥವಾ ಕೆಪಿಸಿಸಿ ಹುದ್ದೆ ವಿಚಾರವೇ ಇರಲಿ, ಯಾವುದರ ಬಗ್ಗೆಯೂ ಡಿಕೆಶಿ ಪ್ರತಿಕ್ರಿಯೆ ನೀಡೋದು ಕಡಿಮೆ. ಒಂದು ವೇಳೆ ಮಾತಾಡಿದ್ರೂ ಕೂಡ ಪರೋಕ್ಷವಾಗಿ ಮಾತಾಡಿ ಟಾಂಗ್ ಕೊಡೋದೇ ಹೆಚ್ಚು. ಸಚಿವ ರಾಜಣ್ಣ ಹೇಳುತ್ತಿರೋ ಒನ್ ಮ್ಯಾನ್ ಒನ್ ಪೋಸ್ಟ್ ವಿಚಾರವಾಗಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರ ಕೊಡದೆ ಹೋಗಿದ್ದಾರೆ ಡಿಕೆಶಿ. ಸರ್, ಈಗ ರಾಜಣ್ಣ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಕೆಪಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾವು ವಹಿಸ್ಕೊಳ್ಳೋಕೆ ನಿರ್ಧಾರ, ಸಚಿವ ಸ್ಥಾನ ಕೂಡ ಬಿಡ್ತೀನಿ ಅಂತ. ಸರ್, ಈಗ ಸರ್ ಮೈಸೂರು ರಾಜಮನೆತನದವ್ರಿಗೆ ಸರ್, ಈಗ ರಾಜಣ್ಣ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಕೆಪಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾವು ವಹಿಸ್ಕೊಳ್ಳೋಕೆ ನಿರ್ಧಾರ, ಸಚಿವ ಸ್ಥಾನ ಕೂಡ ಬಿಡ್ತೀನಿ ಅಂತ. ಸರ್, ಈಗ ಸರ್ ಮೈಸೂರು ರಾಜಮನೆತನದವ್ರಿಗೆ ಟಿಡಿಆರ್ ಡಿಕೆಶಿ ಸೈಲೆಂಟ್ ಆಗಿ ಹೋಗಿದ್ದಾರೆ. ಕೆಪಿಸಿಸಿ ಹುದ್ದೆ ವಿಚಾರವಾಗಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಅವರು ಸೈಲೆಂಟ್ ಆಗಿ ಹೋದ್ರು ಅಂದ್ರೆ ಯಾವುದೋ ಪ್ಲಾನ್ ಜಾರಿಯಲ್ಲಿದೆ ಅಂತಾನೆ ಅರ್ಥ. ಆ ಪ್ಲಾನ್ ಏನು? ಕೆಪಿಸಿಸಿ ಅಧ್ಯಕ್ಷಗಾದಿಯನ್ನ ಉಳಿಸ್ಕೊಳ್ಳೋಕೆ ಡಿಕೆ ಏನೇನು ರಣವ್ಯೂಹ ರಚಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.